ಎಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ತೆಗೆದಿದ್ರು ಅಲ್ಲೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಮರುಸ್ಥಾಪನೆ ಮಾಡಬೇಕು. ಮಿಸ್ಇಂಟರ್ಪ್ರಿಟ್ ಮಾಡಿ ಅವರು ತಮ್ಮ ಅಧಿಕಾರದ ಮುಖಾಂತರ ಅವರೇನ್ ಮಾಡಿದ್ದಾರೆ, ಇವತ್ತು ಅಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ತೆರವು ಮಾಡಿದ್ದಾರೆ. ಇದರ ಜೊತೆಗೆ ಅವ್ರು ಮಾಡಿರುವಂತದ್ದು ಏನಂದ್ರೆ, ಅಲ್ಲಿ ಪಕ್ಕದಲ್ಲಿರುವಂತಹ ಎಲ್ಲಾ ದಲಿತ ಕಾಲೋನಿಗಳು, ಚಿಂತಾಮಣಿ ತಾಲೂಕಿನಲ್ಲಿರುವಂತಹ ನಗರದಲ್ಲಿರುವಂತಹ ಎಲ್ಲಾ ದಲಿತರಿರುವಂತಹ ಕಾಲೋನಿಗಳಿಗೆ 144 ಸೆಕ್ಷನ್ ವಿಧಿಸಿದ್ದಾರೆ. ಯಾಕೆ ದಲಿತರ ಕಾಲೋನಿಗಳಿಗೆ 144 ಸೆಕ್ಷನ್ ವಿಧಿಸಿದ್ರು ಅಂದ್ರೆ, ಇವರು ಪ್ರೀ ಪ್ಲಾನ್ಡ್ ಆಗಿ ತೆಗೆದು ಮತ್ತೆ ಇವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಏನು MC ಸುಧಾಕರ್ ಅವರು ನೀಟಾಗಿ ಅಲ್ಲಿ 144 ಸೆಕ್ಷನ್ ವಿಧಿಸಿ ಅಧಿಕಾರನ ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಮತ್ತು ಪೊಲೀಸರನ್ನ ತಮ್ಮ ವಶಕ್ಕೆ ತಗೊಂಡು ಇವರು ಈ ಕೆಲಸ ಮಾಡಿದ್ದಾರೆ. ತೆರವುಗೊಳಿಸಿ ಒಂದು ರೀತಿ ಚಿಂತಾಮಣಿಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಒಂದು ದೊಡ್ಡ ಹುನ್ನಾರ ಈ ಕ್ಷೇತ್ರದಿಂದ ಆಯ್ಕೆ ಆಗಿರುವಂತಹ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಂದಲೇ ನಡೆದಿದೆ. ಏಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಏನು ಷಡ್ಯಂತ್ರ ಹೂಡಿ ಅಧಿಕಾರಿಗಳನ್ನ ಬಳಸಿಕೊಂಡು ಉಚ್ಚ ನ್ಯಾಯಾಲಯದ ತೀರ್ಪೇನಿತ್ತು ಆ ತೀರ್ಪನ್ನ ಮಿಸ್ಇಂಟರ್ಪ್ರಿಟ್ ಮಾಡಿ ಅವರು ತಮ್ಮ ಅಧಿಕಾರದ ಮುಖಾಂತರ ಅವರೇನ್ ಮಾಡಿದ್ದಾರೆ, ಇವತ್ತು ಅಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ತೆರವು ಮಾಡಿದ್ದಾರೆ. ಇದರ ಜೊತೆಗೆ ಅವ್ರು ಮಾಡಿರುವಂತದ್ದು ಏನಂದ್ರೆ, ಅಲ್ಲಿ ಪಕ್ಕದಲ್ಲಿರುವಂತಹ ಎಲ್ಲಾ ದಲಿತ ಕಾಲೋನಿಗಳು, ಚಿಂತಾಮಣಿ ತಾಲೂಕಿನಲ್ಲಿರುವಂತಹ ನಗರದಲ್ಲಿರುವಂತಹ ಎಲ್ಲಾ ದಲಿತರಿರುವಂತಹ ಕಾಲೋನಿಗಳಿಗೆ 144 ಸೆಕ್ಷನ್ ವಿಧಿಸಿದ್ದಾರೆ. ಯಾಕೆ ದಲಿತರ ಕಾಲೋನಿಗಳಿಗೆ 144 ಸೆಕ್ಷನ್ ವಿಧಿಸಿದ್ದು ಇವರು ಅಂದ್ರೆ, ಇವರು ಪ್ರೀ ಪ್ಲಾನ್ಡ್ ಆಗಿ ತೆಗೆದು ಮತ್ತೆ ಇವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಏನು MC ಸುಧಾಕರ್ ಅವರು ನೀಟಾಗಿ ಅಲ್ಲಿ 144 ಸೆಕ್ಷನ್ ವಿಧಿಸಿ ಅಧಿಕಾರನ ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಮತ್ತು ಪೊಲೀಸರನ್ನ ತಮ್ಮ ವಶಕ್ಕೆ ತಗೊಂಡು ಇವರು ಈ ಕೆಲಸ ಮಾಡಿದ್ದಾರೆ. ಯಾವುದೇ ಒಬ್ಬ ಶಾಸಕನಾಗಿರೋರು ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಗೆದ್ದಿರ್ತಾರೆ. ಆದ್ರೆ ಇವತ್ತು ಅವ್ರು ಮಾಡಿರೋದೇನಂದ್ರೆ, ಗೆದ್ದು ಯಾರ ಸಂವಿಧಾನದಿಂದ ಗೆದ್ದಿದ್ದಾರೋ ಅದೇ ಮಹಾನ್ ವ್ಯಕ್ತಿಯ ವಿಗ್ರಹವನ್ನ ಕೇಳುತ್ತಾ ಇದ್ದಾರೆ. ಅಂದ್ರೆ ಇವ್ರು ಯಾರು ಅಂದ್ರೆ, ಸಿದ್ದರಾಮಯ್ಯ ಹೇಳ್ತಾ ಇದಾರಲ್ಲ, ಏನು ಜೈ ಭೀಮ್, ಜೈ ಸಂವಿಧಾನ್, ಜೈ ಪಾಪು ಅಂತ ಹೇಳ್ತಾವ್ರಲ್ಲ, ಇದು ಅವರು ಬರೀ ಬಾಯಿ ಮಾತಿನ ಘೋಷಣೆ ಅಷ್ಟೇ. ಒಳಗೆ ಇರುವಂತವರೆಲ್ಲ ಕೂಡ ಇಂತಹ ಜಾತಿವಾದಿಗಳೇ ತುಂಬಿಕೊಂಡಿದ್ದಾರೆ. MC ಸುಧಾಕರ್ ಅಂತ ಜಾತಿವಾದಿಗಳೇ ತುಂಬಿಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಲ್ಲಿದೆ ರಾಜ್ಯ ಸರ್ಕಾರಕ್ಕೆ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅಂತ ತೆಗೆದಿರೋದು ಗೊತ್ತಿಲ್ವಾ? ಇಲ್ಲಿ ಸ್ವತಃ DC ಆದಂತಹ ರವೀಂದ್ರ ಅವರು ಹೇಳ್ತಾರೆ, ಸರ್ಕಾರದ ಆದೇಶದ ಮೇರೆಗೆ ನಾವು ತೆಗೆದಿದೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಿಗೆಲ್ಲ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ. ಸರ್ಕಾರದ ಆದೇಶದ ಮೇಲೆ ತೆಗೆದಿದೀವಿ ಅಂತ ಹೇಳ್ತಾರೆ ಅಂದ್ರೆ, ಸಿದ್ದರಾಮಯ್ಯ ಸರ್ಕಾರನೇ ನಡೀತಾ ಇದೆ ಅಂದ್ರೆ ಸಿದ್ದರಾಮಯ್ಯನೇ ತೆಗೆಸಿದ್ದಾರೆ ಅಂತ ಇಲ್ಲಿನ DC ಅವರು ಹೇಳ್ತಾ ಇದ್ದಾರೆ. ಅದ್ರ ಮುಖಾಂತರ MC ಸುಧಾಕರ್ ಇದರಲ್ಲಿ ನೇರವಾಗಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವರು ಇಲ್ಲಿನ ಷಡ್ಯಂತ್ರವನ್ನ ಹೂಡೋದಕ್ಕೆ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಎಲ್ರಿಗೂ ಇಡೀ ಜನತೆಗೆ ಗೊತ್ತಾಗಿದೆ ಇವ್ರು ಯಾವ ರೀತಿ ಇಲ್ಲಿ ನಡೆಸ್ತಾ ಇರುತ್ತೆ. ಜೊತೆಗೆ ಏನ್ ನಾವು ಕರೆ ಮಾಡಿದ ತಕ್ಷಣನೇ ಇವರು ನಾವು ಕರೆ ಮಾಡಿದ ತಕ್ಷಣದಿಂದಾನೇ ನಮ್ಮನ್ನ ಹಲವಾರು ರೀತಿಯಲ್ಲಿ ಹಿಂಸಿಸಿದ್ದಾರೆ. ಯಾಕಂದ್ರೆ ನಮ್ಮ ಒಬ್ಬೊಬ್ಬರಿಂದ ಒಂದು 5 ಜನನ ಬಿಟ್ಟು ಕಾಲೋನಿಗಳಲ್ಲಿ ಕಾದು ಗುಂಪು ಸೇರ್ದಿರ ಯಾವುದೇ ಕಾರಣಕ್ಕೂ ಇವರು ಬಂದು ಯಶಸ್ವಿ ಆಗಬಾರದು. ಇವ್ರು ಯಾವ ರೀತಿ ಕೆಲಸ ಮಾಡಿದ್ರು ಅಂದ್ರೆ, ಪೊಲೀಸ್ ರೀತಿ ಕೆಲಸ ಮಾಡಿಲ್ಲ, ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ. ಇದು ನೀಟಾಗಿ ಹೇಳ್ತಾ ಇದೀನಿ, MC ಸುಧಾಕರ್ ಅವರ ಜವಾನರ ತರ ಕೆಲಸ ಮಾಡಿದ್ದಾರೆ. MC ಸುಧಾಕರ್ ಅವರ ಜವಾನರ ತರ ಕೆಲಸ ಮಾಡಿ ಏನ್ ಮಾಡಿದ್ದಾರೆ, ಬಂದ್ನ ಯಶಸ್ವಿ ಮಾಡಬಾರ್ದು ಅಂತ ಮಾಡಿದ್ದಾರೆ. ಆದ್ರೆ ಚಿಂತಾಮಣಿ ಜನತೆಗೆ ಗೊತ್ತಿದೆ, ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇದ್ದಾರೆ. ಅವರು ಸ್ವಇಚ್ಛೆಯಿಂದ ಅವರೆಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿ ಬಂದ್ಗೆ ಬೆಂಬಲಿಸಿ ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗಿದೆ. ಆದ್ರೆ ಚಿಂತಾಮಣಿಯಲ್ಲಿಂದ ಗೆದ್ದಿರುವಂತಹ ಶಾಸಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾವು ಪರಮೇಶ್ವರ್ ಅವ್ರಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ HC ಮಹದೇವಪ್ಪ ಅವ್ರಿಗೆ ಇವರೆಲ್ಲ ನೀವು ದೊಡ್ಡ ನಾಯಕರು ಇವಾಗ ರಾಜ್ಯಾದ್ಯಂತ, ಇವ್ರಿಗೆ ಹೇಳ್ತಾ ಇದೀವಿ, ನಿಮ್ಮ ಶಾಸಕ ನಿಮ್ಮ ಕ್ಯಾಬಿನೆಟ್ ಮಂತ್ರಿ ಒಬ್ಬ ಈ ತರ ಇದ್ದಾರೆ, ಎಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ತೆಗೆದಿದ್ರು ಅಲ್ಲೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಮರುಸ್ಥಾಪನೆ ಮಾಡಬೇಕು. ಮಾಡ್ಲಿಲ್ಲ ಅಂದ್ರೆ ನೀವು ಅಂಬೇಡ್ಕರ್ ವಿರೋಧಿಗಳು, ನೀವು ಮೇಲೆ ಮಾತ್ರ ಅಷ್ಟೇ ನಾವು ದಲಿತ ಪರ, ಅಂಬೇಡ್ಕರ್ ಪರ, ನಾವು ಸಮಾನತೆ ಪರ ಅಂತ ಕಳ್ಳರು ಮಾತುಗಳನ್ನ ಹೇಳ್ಬೇಡಿ. ನೀವೆಲ್ಲರೂ ಕೂಡ ಅಷ್ಟೇ, ನೀವು ಅಂಬೇಡ್ಕರ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದಾದ್ಯಂತ ನಾವು ಪ್ರಚಾರ ಮಾಡೇ ಮಾಡ್ತೀವಿ. ಸ್ವಯ ಪ್ರತಿಷ್ಠೆಗಳಿಗೋಸ್ಕರ MC ಸುಧಾಕರ್ ಅವರ ಅಣ್ಣ MC ಬಾಲಾಜಿ ರೆಡ್ಡಿ ಅವರು ಈ ವಾತಾವರಣ ಕೆಡಿಸ್ತಾ ಇದ್ದಾರೆ. ಅವ್ರ ಆಡಳಿತಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಅವ್ರ ಅಧಿಕಾರ ಚಲಾಯಿಸ್ತಾ ಇದ್ರೆ, ಅವ್ರ ಹಿಂದೆ ಇದ್ದುಕೊಂಡು ಅವರ ಶಾಡೋ ತರ ಇವರು ಇಲ್ಲಿ ಅಧಿಕಾರ ಚಲಾಯಿಸಿ ಚಿಂತಾಮಣಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ನಮಗೆ 2023ರಲ್ಲಿ ಅವರು ಚುನಾಯಿತರಾದಾಗಲಿಂದ 2 ದಲಿತರನ್ನ ಸಾವಾಗಿದೆ. 4 ಮೊನ್ನೆ ಇತ್ತೀಚೆಗೆ ಬಟ್ಲಹಳ್ಳಿಯಲ್ಲಿ 3 ಜನ ದಲಿತರನ್ನ ಸಾವಾಗಿದೆ. ಒಬ್ಬ ಚುನಾಯಿತ ನಗರಸಭಾ ಸದಸ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅವರು ಬಂದಾಗ್ಲಿಂದ ಅವರು 2004ರಿಂದ 2013 ತನಕ ಅವ್ರು ಏನು MC ಸುಧಾಕರ್ ಚುನಾಯಿತರಾಗಿದ್ದಾರೆ, ಅವರ ಕಾಲಿನ ಅವ್ರ ಆಡಳಿತಾವಧಿಯಲ್ಲಿ ತಾವೆಲ್ಲ ಗಮನಿಸಿದ್ರೆ ಸಿಕ್ಕಾಪಟ್ಟೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಸಮಸ್ಯೆಗಳನ್ನ ಸೃಷ್ಟಿಸೋದೆ, ಜಾತೀಯವಾದಿ ಆತ
ಅಂಬೇಡ್ಕರ್ ವಿರೋಧವಾದಿ ಅಂತ ನಾನು ಕಂಠಾಘೋಷವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.